ಬಾರಣೆ 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 ತಲೆ ಕೆಡ್ಸ್ಕೊಂಬೇಡ ಬಾರಣೆ ಅಪ್ಪೈತಂತ ನೀನು ದಬ. ಅಯ್ಯಯ್ಯೋ ನೀನ್ ಯಾರು? ಪ್ರಸಾದ ಕೊಟ್ಟವ್ರೆ ನೋಡಿ, ಇದೇ ಪ್ರಸಾದ. ಅವ್ರ ಸಾಂಗ್ ಕೇಳಿಸ್ತೀನಿ ನೋಡಿ ಯಾವ ಥರ ಹಾಕವ್ರೆ ಅಂತ. ಎಲ್ಲ ಬಂದು ಭಾಳ ಅಂದರೆ ಭಾಳ ಬೇಜಾರು. ಏನಪ್ಪ ಅಂದರೆ ನಾವು ಭೂಮಿ ಮೇಲೆ ಏನೇ ಟರ್ನಿಂಗು ಹೋಯ್ತು ಗಾಡಿ ಅನ್ಕೊಂಡಿದ್ದೆ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಸೊಂಡೆಗುಪ್ಪ ಬಿಟ್ಟು ಮುಂದೆ ಹೋಗ್ತಾಯಿದ್ದೀನಿ ನೆಲಮಂಗಲದಿಂದ. ನಿನ್ನೆ ರಾತ್ರಿ ಗಾಡಿ ಖಾಲಿ 6 ಗಂಟೆಗೆಲ್ಲ ಖಾಲಿ ಮಾಡಿ ತೊಗೊಂಡೆ ಮನೆ ತಾವು ನಿಲ್ಸ್ಕೊಂಡಿದ್ದೆ. ರಾತ್ರಿನೇ ಲೋಡ್ ಹೇಳಿದ್ರು, 8 ಗಂಟೆಗೇ ಲೋಡ್ ಹೇಳಿದ್ರು. ಈಗ ಬೆಳಗ್ಗೆನೇ ಲೋಡ್ಗೆ ಹೋಗ್ತಾ ಇದ್ದೀನಿ. ಅಂದರೆ ರಾತ್ರಿ ಹೋಗಲಿಲ್ಲ, ಮನೆಗೆ ಹೋಗಿ ನಿಲ್ಸ್ಕೊಂಡು ಮನೇಲಿ ಮಲಿಕೊಂಡು ಬೆಳಗ್ಗೆನೇ 5:15 ಎದ್ಬಿಟ್ಟೆ ಮನೆ. ಇವಾಗ ಟೈಮು 6:15, 6:30, 7 ಗಂಟೆಗೆಲ್ಲ ಬಾ ಅಂತ ಹೇಳಿದ್ದಾರೆ. ಅಂದರೆ ಲೋಡ್ ಆಗ ಸಾಯಂಕಾಲನೇ. ಅವ್ರ ಗಾಡಿ ಮಾತ್ರ ಬೇಗ ಬರಬೇಕು. ಒಂದು ಅರ್ಧ ಏನೋ ಲೋಡ್ ಮಾಡ್ತಾರಂತೆ, ಇನ್ನು ಅರ್ಧ ಕಲ್ಲೇನೋ ಕಟ್ ಮಾಡಬೇಕಂತೆ. ಕಟ್ ಮಾಡಿ ತಿರ್ಗಿ ಲೋಡ್ ಮಾಡೋದಲ್ಲ, 7-8 ಗಂಟೆ ಮಾಡ್ತಾರೆ. ರಾತ್ರಿ 10-11 ಗಂಟೆಗೆ ಬಿಲ್ ಕೊಡ್ತಾರೆ. ಗಾಡಿ ಮಾತ್ರ ಅವ್ರಿಗೆ ಬೇಗ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಲೋಡ್ ಏನಪ್ಪ ಅಂದರೆ ಮಾಮೂಲಿ ನಮ್ಮ ಕಲ್ಲು ಲಾಸ್ಟ್ ಟೈಮ್ ಕ್ಯಾಲಿಕೇಟ್ ತುಂಬ್ಕೊಂಡು ಹೋಗಿದ್ನಲ್ಲ, ಅದೇ ಕಲ್ಲು ಕ್ಯಾಲಿಕೇಟ್ಗೆ ಲೋಡ್. ಮತ್ತೊಂದು ಟ್ರಿಪ್ಪು ಕ್ಯಾಲಿಕೇಟ್ಗೆ. ನಮ್ಮ ಕುಣಿಗಲ್ ಲೋಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮತ್ತು ಗೋವಾದಲ್ಲಿ ಅಲ್ಲಿ ಲೋಡ್ ಇಲ್ಲ, ಹೋಗಿ ಕ್ಯಾಲಿಕೇಟ್ಗೆ ಹೋಗು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಯ್ತಾ ಇದನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹೋಗೋದು. ಇಲ್ಲೆಲ್ಲ ತೋಟ ಐತೆ, ಎಲ್ಲ ತೋಟಗಳು ಚೆನ್ನಾಗವೆ. ನಮ್ಮ ಗೌಡ್ರದೊಂದು, ನಮ್ಮ ಬೆಟ್ಟಗೌಡ್ರ ಊರು ಇದೇನಾ ಇದೇ ಇರಬೇಕು. ಮಲ್ಸಂದ್ರ ಅವ್ರ ಊರು, ಮಲ್ಸಂದ್ರ. ಇಲ್ಲೇ ಎಲ್ಲ ತೋಟ ಐತೆ ಅವ್ರದ್ದು. ಹೋಗೋಣ ಕ್ಯಾಲಿಕೇಟ್ಗೆ ಲೋಡು. ಮಾಗಡಿ ರೋಡಿಂದ ಕ್ಯಾಲಿಕ್ಯಾಟ್. ಇದೇ ನಮ್ಮ ಬೆಟ್ಟಗೌಡ್ರ ಊರು. ಇಲ್ಲೇ ಎಲ್ಲ ತೋಟ ಅವ್ರ ಮನೆ ಇರಬೇಕು, ನಮಗೂ ಗೊತ್ತಿಲ್ಲ. ಮಲ್ಸಂದ್ರ ಇಲ್ಲಿ ಬೋಲ್ಡ್ ಐತೆ ನೋಡಿ. ಊರಾಗ ಒಂದು ಒಳ್ಳೆ ದೇವಸ್ಥಾನ ಇತ್ತು ಮಲ್ಸಂದ್ರದಲ್ಲಿ, ದೊಡ್ಡ ದೇವಸ್ಥಾನ. ಸ್ಕೂಲು, ಮಲ್ಸಂದ್ರ ಸ್ಕೂಲು. ಇದು ಟಿಪ್ಪರ್ ಗಾಡಿ ಬರ್ತೈತೆ, ಬರಲೇ. ಅವ್ರ ಊರಾಗ ಬರೀ ಟರ್ನಿಂಗು ನೋಡಿ. ಇದು ದೇವಸ್ಥಾನ, ವೀರಭದ್ರ ಸ್ವಾಮಿ ದೇವಾಲಯ ಮಲ್ಸಂದ್ರ. ಇಲ್ಲಿಂದ ಹೋಗೋಣ. ಇನ್ನೊಂದು ಹೆಚ್ಚು ಕಮ್ಮಿ 8 ಕಿಲೋಮೀಟ್ರ್ ಐತೆ ಪಾಯಿಂಟು. ಹೋಗಿ ಹಂಗೆ ಲೋಡ್ ಗಿಡ ಮಾಡಿ ಎಷ್ಟೊತ್ತು ಮಾಡ್ತಾನೆ ಮಾಡಲಿ. ಮಾಡೋದಂತ ಗೊತ್ತು. ಈ ಕೇರಳ ಕಲ್ಲುಗಳೆಲ್ಲ ಏನು ಮಾಡ್ತಾರೆ, ಪ್ರತಿ ಸಲ ಅವ್ರು ಲೋಡ್ ಮಾಡೋದೇ ಬೇಗ ಲೋಡ್ ಮಾಡಿಬಿಟ್ಟು ಅವ್ರು ದುಡ್ಡು ಹಾಕೋದು ಲೇಟು. ಪಾಲ್ಟಿಗಳು ಅವ್ರು ದುಡ್ಡು ಹಾಕೋವ್ರಿಗೂ ಗಾಡಿ ಬಿಡಲ್ಲ. ಯಾಕಂದರೆ ಕೇರಳ ಪಾಲ್ಟಿಗಳು ಇಲ್ಲಿ ಇದೇ ಅವ್ರ ತೋಟ ಇರ್ಬೇಕು. ಇಲ್ಲಿ ನಿಂತೈತೆ ನೋಡಿ ಗಾಡಿ. ಇದು ನಮ್ಮ ಗೌಡ್ರದೇ, ಇದು ಬೆಟ್ಟಗೌಡ್ರದೇ ಗಾಡಿ. ಇದು ಅಲ್ಟ್ರಾ ಐತಲ್ಲ, ಈ ಅಲ್ಟ್ರಾ ನೋಡಿ. ಈ ಗಾಡಿ ಸೇಲ್ಗೈತೆ ನೋಡಿ. ಈ ಗಾಡಿ ಅದು ನಮ್ಮ ಮಹೇಂದ್ರ, ನಮ್ಮ ಗೌಡ್ರದ್ದು ಮನೆ ಇದೇ ಇರ್ಬೇಕು, ಮನೆ ಗೌಡ್ರದ್ದು. ಅವೆರಡು ಗಾಡಿ ನಮ್ಮ ಬೆಟ್ಟಗೌಡ್ರದೇನೆ. ಇವೆಲ್ಲ ತೋಟಲ್ಲಿ ಅವ್ರದ್ದೇ ಇರ್ಬೇಕು. ಒಟ್ಟಿನಲ್ಲಿ ಅವೆರಡು ಗಾಡಿ ಸೇಲ್ಗೈತೆ. ಎರಡಲ್ಲ, ಸಾರಿ ಒಂದು ಗಾಡಿ SRS ಅಲ್ಟ್ರಾ ಐತಲ್ಲ, ಅದು ಮಾತ್ರ ಸೇಲ್ಗೈತೆ. ರೋಡ್ಗೆ ಐತೆ ಗೌಡ್ರ ಮನೆ. ಅವ್ರ ಮನೇಲಿ ಯಾರೋ ನೋಡ್ತಾ ಇದ್ದಾರೆ, ಗಾಡಿನೇ ನೋಡ್ತಾರೆ. ಅದು ಎರಡು ಸೇಮ್ ಐತಲ್ಲ, ಗೌಡ್ರದ್ದು ನಂದು ಒಂದೇ ಥರ ಐತಲ್ಲ. ಅವ್ರದ್ದು ಅನ್ಕೊಂಡೇನೋ ನೋಡ್ತಾ ಇದ್ರು. ನಾನು ಹಂಗೆ ಬಂದ್ಬಿಟ್ಟೆ ಸೀದಾ. ಒಟ್ಟಿನಲ್ಲಿ ಆ ಅಲ್ಟ್ರಾ ಗಾಡಿ ಮಾತ್ರ ಸೇಲ್ಗೈತೆ, ಅದನ್ನು ಸೇಲ್ ಆಗಿಲ್ಲ. ಅದು ಮಹೇಂದ್ರ ನಿಂತೈತಲ್ಲ, ಅದು ಸೇಲ್ಗಿಲ್ಲ. ಕಂಟೈನರು ಇನ್ನೊಂದು 1109 ಐತೆ. ಇದು 1109 ಐತೆ ಕಂಟೈನರು, ಅದು ಓಡ್ತೈತೆ. ಅದೆಲ್ಲ ಹೋಗಿರಂಗೈತೆ ಲೋಡ್ಗೆ. ಒಂದು ಗಾಡಿ ಮಾತ್ರ ಸೇಲ್ ಮಾಡ್ತಾರೆ. ಅಷ್ಟೆಲ್ಲ ಗಾಡಿ ಇದ್ದರೂ ಡ್ರೈವರ್ ಕೆಲಸಕ್ಕೆ ಬರ್ತಾರಂದರೆ ಅವ್ರ ತಮ್ಮ ಇನ್ಚಾರ್ಜ್ ಮಾಡ್ತಾರೆ ಇವೆಲ್ಲ ಗಾಡಿಗಳ್ನ. ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಗಾಡಿ ಬಗ್ಗೆ. ಅವ್ರ ಪಾಪ ಡ್ರೈವರ್ ಕೆಲಸನೇ ಮಾಡ್ಕೊಂಡಿರ್ತಾರೆ. ಸದ್ಯದಲ್ಲಿ ಅವರು ಗಾಡಿ ಹಾಕ್ತೀನಂತ ಓಡಾಡ್ತವ್ರೆ, ನೋಡ್ತಾವ್ರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಅಣ್ಣ ಬಾರಣೆ ತಲೆ ಕೆಡ್ಸ್ಕೊಂಬೇಡ ಬಾರಣೆ
ಅಪ್ ಐತಂತ ನೀನು ಅಯ್ಯಯ್ಯೋ ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ದಬಾಯಿಸಿ ಬಂದೆ. ಹತ್ತಿಸ್ಕೊಂಬಿಡೋಣ ಅಂತ ಬಂದೆ, ಏನು ಮಾಡೋಕ್ಕಾಗಲ್ಲ ಬಾ. ನಾವು ಕೆಲವು ಟೈಮ್ ಆ ಥರ ಮಾಡ್ತೀವಿ. ಮರಗಳು ನೋಡಿ, ನಮ್ಮ ಬೆಟ್ಟಗೌಡ್ರು ಊರ ಕಡೆಯಲ್ಲಿ ಎಷ್ಟೆಷ್ಟು ದಪ್ಪ ಮರಗಳವೆ. ಊರ್ದಿನ ಎಳ್ಳೆ ಬರ್ತವೆ, ಬಿಸಿಲೇ ಬರಲ್ವೇನೋ ಹಂಗೈತೆ ಜಾಗ. ಗೌಡ್ರ ಮನೆ ನೋಡ್ದಂಗೆ ಆಗ್ಬಿಡ್ತು ಇಷ್ಟು ದಿವಸ. ಲಾಸ್ಟ್ ಟೈಮ್ ಹೋದಾಗ ಗೊತ್ತಾಗ್ಲಿಲ್ಲ, ಪಾಸಾಗಿ ಹೊಂಟೋಗ್ಬಿಟ್ಟಿದೆ. ಇವತ್ತು ಹಿಂಗೇ ನೋಡ್ಕೊಂಡು ಬಂದಾಗ ಗೊತ್ತಾಯಿತು. ಈಗ ಸದ್ಯಕ್ಕೆ ನಾವು ಹೋಗೋಣ ಬರ್ರಿ, ಅಲ್ಲಿ ಹೋಗಿ ಸಿಗೋಣ. ಸ್ನೇಹಿತರೆ, ಫ್ಯಾಕ್ಟ್ರಿಗೆ ಬಂದಿದ್ದೀನಿ ನೋಡಿ. ಇಲ್ಲಿ ವಿಶ್ವಕರ್ಮ ಜಯಂತಿ ಅಂತೇಳಿ ಅವರು ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಯಾವ ಥರ ಎಲ್ಲ ಪೂಜೆ ಮಾಡಿದ್ದಾರೆ ಅಂತ. ಡಿ ಜೆ ಎಲ್ಲ ತಗೊಬಂದು ಸಾಂಗ್ ಹಾಕ್ಕೊಂಡು ಕುಣ್ಕೊಂಡು ಬಾಬಾ ಇಷ್ಟೊತ್ತು ಹಿಂಸೆ ಇಟ್ಟರು. ಈಗ ನಮಗೆ ಕರೆದ್ರು, ಪ್ರಸಾದ ಕೊಟ್ಟವ್ರೆ ನೋಡಿ. ಇದೇ ಪ್ರಸಾದ. ಅವ್ರ ಸಾಂಗ್ ಕೇಳಿಸ್ತೀನಿ ನೋಡಿ ಯಾವ ಥರ ಹಾಕವ್ರಂತ. ನೋಡಿ ಇದು ಪಲಾವ್ ಯಾವ ಥರ ಮಾಡಿದ್ದಾರೆ ಪ್ರಸಾದ. ಬಾಳೆಹಣ್ಣು ಎಲ್ಲ ಕೊಟ್ಟಿದ್ದಾರೆ. ಇದು ಒಂಥರ ಪ್ರಸಾದ. ನಮ್ಮ ಅರ್ಜುನನ ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಟೈಮು ಬೆಳಗ್ಗೆ ಅವ್ರು ಹೇಳಿದ್ದೇನೋ, ಬೆಳಗ್ಗೆ ಅರ್ಧ ಲೋಡ್ ಮಾಡಿ ಸಂಜೆ ಅರ್ಧ ಲೋಡ್ ಮಾಡ್ತೀನಂತ. ಆದರೆ ಈಗ ಸಂಜೆ ಶುರುವಾಗಿದೆ, ಇವಾಗ ಶುರು ಮಾಡಿದ್ದಾರೆ ಲೋಡಿಂಗು. ಬೆಳಗ್ಗೆಯಿಂದ ಲೋಡಿಂಗೇ ಮಾಡಲಿಲ್ಲ. ಬರ್ಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡಿದರು. ಇಲ್ಲಿ ಬಂದಾದಮೇಲೆ ಅವ್ರು ಮಾಡ್ತಿರೋದು ಆರಾಮಾಗಿ ಲೋಡ್ ಮಾಡ್ತಿದ್ದಾರೆ ನೋಡಿ ಯಾವ ಥರ ಮಾಡ್ತಾವ್ರೆ. ದಿ ನೆಕ್ಸ್ಟ್ ಡೇ. ನಮಸ್ತೆ ಸ್ನೇಹಿತರೆ, ನಿನ್ನೆ ಹೋಗಿದ್ದಕ್ಕೆ ಇವತ್ತು ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಟೈಮು 1:30. ಈಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕುಂಬ್ಳಗೋಡು ಬಿಟ್ಟು ಮುಂದೆ ಇದ್ದೀನಿ. ಟೈಮ್ ನೋಡ್ಬೋದು, 1:30 ಟೈಮು. ನಿನ್ನೆ ಬೆಳಗ್ಗೆ ಅರ್ಜೆಂಟ್ ಮಾಡಿ ಕರೆಸ್ಕೊಂಡ್ರು. ಲೋಡ್ ಮಾಡ್ಬೇಕಾದ್ರೆ ರಾತ್ರಿ 1 ಗಂಟೆ ಬಿಲ್ ಕೊಟ್ಟಿಲ್ಲ. ಬೆಳಗ್ಗೆಯಿಂದನೂ ಬಿಲ್ ಕೊಟ್ಟಿಲ್ಲ. ಇವಾಗ ಬಿಲ್ ಕೊಟ್ಟರು ಈಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಎಷ್ಟು ಜಾಮ್ ಆಗೈತೆ ರೋಡು. ಕುಂಬ್ಳಗೋಡು ಬಿಟ್ಟು ಮುಂದೆ ಅದು ಮಾಮೂಲಿ ಹೈವೇ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ. ಇದು ನಮ್ಮ ಸರ್ವಿಸ್ ರೋಡ್. ರಾಮನಗರದ ಹತ್ರ ವ್ಯೂ ನೋಡಿ ಸ್ನೇಹಿತರೆ. ರೋಡ್ ವ್ಯೂ, ಆ ಕಡೆ ಬೆಟ್ಟ ನೋಡಿ, ಆ ಕಡೆ ಬೆಟ್ಟ ನೋಡಿ, ವ್ಯೂ ನೋಡಿ ಸಾಕಾಗೈತೆ. ರಾಮನಗರ ಹತ್ರ ಹೋಗ್ತಾ, ಅಂದರೆ ರಾಮನಗರ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಇದೆಲ್ಲ ರಾಮನಗರ ನೋಡಿ. ವ್ಯೂ ಸಾಕಾಗೈತೆ ಮಾತ್ರ. ಈ ಬೆಟ್ಟ ನೋಡಿ, ಸಿಂಗಲ್ ಬೆಟ್ಟ. ನಮ್ಮ ಶೋಲೆ ಪಿಕ್ಚರೆಲ್ಲ ತೆಗೆದಿದ್ದು ಇದೇ ರಾಮನಗರದಲ್ಲಿ. ಹಿಂದಿ ಪಿಕ್ಚರ್, ಒಂದು ಕಾಲದಲ್ಲಿ ಭಾಳ ಅಂದರೆ ಭಾಳ ಫೇಮಸ್ ಪಿಕ್ಚರ್ ಹಿಂದಿ. ಅಮಿತಾಬ್ ಬಚ್ಚನ್, ಧರ್ಮೇಂದ್ರದ್ದು ಶೋಲೆ ಪಿಕ್ಚರ್ ತೆಗೆದಿದ್ದು ಇದೇ ನಮ್ಮ ರಾಮನಗರದಲ್ಲಿ. ಆ ಪಿಕ್ಚರಲ್ಲಿ ರಾಮನಗರ ಅಂತೇಳಿ ಅಲ್ಲ, ರಾಮಗಢ ಅಂತೇಳಿ ಕರೀತಾರೆ ಊರಿಗೆ. ಇದು ನೋಡಿ ಹೆಂಗೈತೆ. ಇನ್ನೂ ಫುಲ್ ಮಾಡಲ, ಇನ್ನೂ ಮಾಡಲ. ಸದ್ಯಕ್ಕೆ ಹೋಗೋಣ. ಮದ್ದೂರು 33 ಕಿಲೋಮೀಟ್ರು, ಮಂಡ್ಯ 51, ಶ್ರೀರಂಗಪಟ್ಟಣ 78. ಇಲ್ಲೋ ಸ್ವಲ್ಪ ಬಿಸಿಲು ಕಡಿಮೆ, ಆ ಕಡೆ ಎಲ್ಲ ಬಿಸಿಲು ಸಿಕ್ಕಾಬಡೆ ಬಿಸಿಲಿದೆ. ಸಮಾಧಾನ 2 ಕಾಲಿಗೇನೆ ನೋಡಿ. ಬಿಸಿಲು ಹೆಂಗೆ ಕಾಡ್ತೈತೆ ಇವಾಗ ಎಲ್ಲ ನೋಡಿ. ಮೀಟ್ರು ಕಣ್ಣಿಗೆ ಹೊಡಿತಿದೆ, ಹಂಗಾಗಿ ಬಟ್ಟೆ ಮುಚ್ಚಿದ್ದೀನಿ. ಬಿಸಿಲಿಗೆ ಕಣ್ಣಿಗೆ ಹೊಡಿತಿದೆ, ಹಂಗಾಗಿ ಬಟ್ಟೆ ಹಾಕಿ ಮುಚ್ಚಿಬಿಟ್ಟಿದ್ದೀನಿ. ಎಲ್ಲ ವ್ಯೂ ಪಾಯಿಂಟ್ ಸಾಕಾದಾಗೈತೆ. ಒಳ್ಳೊಳ್ಳೆ ಪ್ಲೇಸ್ಗಳು. ನಮ್ಮ ರಾಮನಗರ, ರೇಷ್ಮೆಯ ನಗರಿ ರಾಮನಗರ. ನಮ್ಮ ರಾಮನಗರದಲ್ಲಿ ರೇಷ್ಮೆ ಸಿಕ್ಕಾಬಡೆ ಬೆಳೀತಾರೆ, ಅದಕ್ಕೆ ರೇಷ್ಮೆ ನಗರಿ ಅಂತಾರೆ. ಇದಾದಮೇಲೆ ಬೊಂಬೆಯ ನಾಡು ಚನ್ನಪಟ್ಟಣ, ಬೊಂಬೆಗಳ ನಾಡು ಚನ್ನಪಟ್ಟಣ. ಅದಾದಮೇಲೆ ಶಿವಪುರ ಬರುತ್ತೆ. ಅದು ನಮ್ಮ ಗಾಂಧೀಜಿಯವರು ಬಂದು ಉಪ್ಪಿನ ಸತ್ಯಾಗ್ರಹ ಮಾಡಿದ್ದು ಊರು ಶಿವಪುರ. ಶಿವಪುರ ಆದಮೇಲೆ ಮದ್ದೂರು ವಡೆ. ಮದ್ದೂರು ವಡೆ ಎಳ್ನೀರು ಭಾರಿ ಫೇಮಸ್. ಮದ್ದೂರು ವಡೆ ಎಳ್ನೀರಿಗೆ. ಆಮೇಲೆ ಇನ್ನೂ ಗೊತ್ತೈತಲ್ಲ ನಮ್ಮ ಮಂಡ್ಯದ ಗಂಡು. ನೆಕ್ಸ್ಟ್ ಸಿಗೋದು ಮಂಡ್ಯ. ಆಮೇಲೆ ಸಾಂಸ್ಕೃತಿಕ ಶ್ರೀರಂಗಪಟ್ಟಣ ಎಲ್ಲಿ ಬಿಟ್ಬಿಡಪ್ಪ. ಶ್ರೀರಂಗಪಟ್ಟಣ ಅದಾದಮೇಲೆ ಮೈಸೂರು.
ಹೋಗೋಣ, ಆರಾಮಾಗಿ ಹೋಗೋಣ. ಮುಂದೆ ಎಲ್ಲಾರ ತಿನ್ನಕ್ಕೆ ನಾಷ್ಟ ಗಿಷ್ಟ ಊಟ ಗಿಟ್ಟ ಎಲ್ಲಾರು ಮಾಡೋಕ್ಕಾದ್ರೆ ಊಟ ಗಿಟ್ಟ ಗಾಡಿಯಲ್ಲಿ ಐತೆ, ಊಟ ಆದರೆ ಮಾಡ್ಕೊಂಡು ಹೋಯ್ತಾ ಇರೋಣ. ಎಲ್ಲ ನಿಲ್ಲಿಸ್ಬಿಟ್ಟು ಮದ್ದೂರದ ಹತ್ರ ಹೋಗಿ ಇರೋದು ಒಂದೇ ಒಂದು ಸವಾಲು ಏನಪ್ಪ ಅಂದರೆ 8 ಗಂಟೆ 7:15 8 ಗಂಟೆ ಅಷ್ಟೊತ್ತಿಗೆ ನಮ್ಮ ಫಾರೆಸ್ಟ್ ಬಂಡೀಪುರ ಫಾರೆಸ್ಟ್ಗೆ ಎಂಟ್ರಿ ಕೊಡೋಕ್ಕಾಗುತ್ತಾ ಆಗಲ್ವಾ ಅನ್ನೋದು. ಯಾಕಂದರೆ ಇಲ್ಲೇ 2 ಕಾಲು 8 ಗಂಟೆ ಮೇಲೆ ಬಂಡೀಪುರ ಫಾರೆಸ್ಟ್ ಒಳಗೆ ಗಾಡಿ ಬಿಡಲ್ಲ. ಇಲ್ಲಿ ತಿರ್ಗ ಬೆಳಗ್ಗೆ ಇದು ಯಾಕೆ ಈ ಥರ ಮಾಡ್ತೈತೆ, 8 ಗಂಟೆ ಒಳಗಾಗಿ ಫಾರೆಸ್ಟ್ ಎಂಟ್ರಿ ಕೊಟ್ಬಿಟ್ರೆ ಸಾಕು. ಅಲ್ಲಿಂದ ಆ ಕಡೆ ಏನು ಸಮಸ್ಯೆ ಇಲ್ಲ. ಫಾರೆಸ್ಟ್ ಪಾಸ್ ಮಾಡ್ಕೊಂಡು ಬೇಕಾದ್ರೆ 1 ಅವರ್ 2 ಅವರ್ ರೆಸ್ಟ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ಬೋದು. ಆದರೆ ಇವಾಗಿರೋ ಷರತ್ತೆ ಫಾರೆಸ್ಟ್ ಪಾಸ್ ಮಾಡೋದು. ಟ್ರೈ ಮಾಡೋಣ, ಆದಷ್ಟು ಟ್ರೈ ಮಾಡೋಣ. ಬಿಸಿಲಿಲ್ಲ ಅಂದರೆ ಟ್ರೈ ಮಾಡಿಬಿಡ್ಬೋದಿತ್ತು. ಬಿಸಿಲು ಸಿಕ್ಕಾಬಡೆ ಇದೆ. ಟಯರ್ಗಳು ಎಲ್ಲಿ ಓವರ್ ಬಿಸಿ ಆಗ್ತವೇನೋ ಗೊತ್ತಿಲ್ಲ. ಗಾಳಿನೂ ಇಲ್ಲ ಈ ಕಡೆ, ಅಷ್ಟೊಂದು ಗಾಳಿ ಏನಿಲ್ಲ ಇಲ್ಲಿ. ಆ ಕಡೆ ಗಾಳಿ ಇದ್ರೇನೋ ಸ್ವಲ್ಪ ಟಯರ್ ತಣ್ಣಗಾಗ್ತವೆ, ಬಿಸಿ ಆಗಲ್ಲ ಅಂತ ಏನೋ ಒಂದು ಇದು ಮಾಡ್ಬೋದಿತ್ತು. ಗಾಳಿಗಳು ಕಡಿಮೆನೇ. ನೋಡೋಣ ಹೆಂಗಾಗುತ್ತಾ ಹಾಗೆ ಮುಂದೆ ಕೊಡ್ತೀನಿ ಅಪ್ಡೇಟ. ಸ್ನೇಹಿತರೆ, ಮದ್ದೂರು ಬಂದು ನಿಲ್ಸ್ಕೊಂಡಿದ್ದೀನಿ. ನೀವು ಕಾಣ್ತಿರ್ಬೋದು, ಇದು ಮದ್ದೂರಿಂದ ಮಳವಳ್ಳಿ ಹೋಗೋ ರೋಡು. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಿಲ್ಸ್ಕೊಂಡು ಇಲ್ಲಿ ಗಣೇಶ ಬಿಡ್ತಾವ್ರೆ ನೋಡೋಣ ಅಂಥೇಳಿ ನಿಲ್ಸ್ಕೊಂಡಿದ್ದೀನಿ. ಇವತ್ತು ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, ಹಾಗಾಗಿ ನೋಡಿ ಗಣೇಶ ಬಿಡೋತವ ಬಂದಿದ್ದೀನಿ. ಕಾಣ್ತಿರ್ಬೋದು ನೋಡಿ, ಫಸ್ಟಿಗೆ ದೇವರು ಒಂದು ಆಂಜನೇಯ, ಅದ್ರ ಹಿಂದೆ ಒಂದು ದೇವರು ಬರ್ತಾಯಿದೆ, ಅದ್ರ ಹಿಂದೆ ಗಣೇಶ ಬರ್ತಿದ್ದಾರೆ ನೋಡ್ಬೋದು. ಈ ಮದ್ದೂರಲ್ಲಿ ನಾವು ಅಲ್ಲಿ ಹೋಗಿ ಇವತ್ತು ಪಾಸ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಕೊಂಡೆ. ಇಲ್ಲಿ ಗಣೇಶ ಎಲ್ಲ ಬಿಡ್ತಿದ್ರಲ್ಲ, ನೋಡೋಣ ಹೆಂಗೆ ಅಂಥೇಳಿ ನಿಲ್ಲಿಸ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ ಎಲ್ಲ ಕಾಣ್ತಿರ್ಬೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪೊಲೀಸ್ನವ್ರು ಇದ್ದಾರೆ. ಸಿಕ್ಕಾಪಟ್ಟೆ ಜೀಪು ಪೊಲೀಸ್ನವರೆಲ್ಲ ನಿಂತ್ಕೊಂಡು ಭಾರಿ ಇದು ಮಾಡ್ತಿದ್ದಾರೆ ಇಲ್ಲಿ. ಯಾಕಂದರೆ ಮೊನ್ನೆಲ್ಲ ಗಲಾಟೆ ಆಯ್ತಲ್ಲ, ಅವೆಲ್ಲ ಆಗಬಾರ್ದು ಅಂದ್ಬಿಟ್ಟು ಇವತ್ತು ಸಿಕ್ಕಾಪಟ್ಟೆ ಜನ ಪೊಲೀಸ್ನವರೆಲ್ಲ ಇದ್ದಾರೆ. ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಆ ಗಣೇಶನ ಹತ್ರ ಎಲ್ಲ ಹೋಗಿ ನೋಡ್ತಾ ಇದ್ದೆ. ಅವೆಲ್ಲ ನೋಡ್ಬೇಕಾ ನೋಡಿ, ನಮ್ಮ ಬಾಸ್ ನೋಡಿದ್ರ ಎಷ್ಟು ದೊಡ್ಡದಾಗೈತೆ. ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಒಂದು ಮನಸ್ಸಿಗೆ ಒಂದು ನೆನಪು ಬಂತು. ಬಾಲ್ಯದ ನೆನಪುಗಳು ಎಲ್ಲ ಬಂದು ಭಾಳ ಅಂದರೆ ಭಾಳ ಬೇಜಾರು. ಏನಪ್ಪ ಅಂದರೆ ನಾವು ಭೂಮಿ ಮೇಲೆ ಏನಕ್ಕಾರ ಹುಟ್ಟಿದ್ದೀವಿ ಅನ್ನಿಸ್ಬಿಡ್ತು. ಯಾಕಂದರೆ ಜೀವನದಲ್ಲಿ ಬರೇ ಇಂಥದ್ದು ಒಂದು ಹಬ್ಬ ಹರಿದಿನ ಮತ್ತೊಂದು ಏನೇನು ನೋಡಿಲ್ಲ. ಬರೇ ಕಷ್ಟ. ಹುಡ್ದಾಗಿಂದ ಸ್ಕೂಲ್ಗೆ ಹೋದ್ವಿ, ಸ್ಕೂಲಿಂದ ಗಾಡಿಗೆ ಬಂದ್ವಿ, ಗಾಡಿನೇ ಒಂದು ಜೀವನ ಆಗ್ಬಿಡುತ್ತೆ ನಮಗೆ. ಇಲ್ಲೆಲ್ಲ ನೋಡಿದೆ, ಅಲ್ಲಿ ಮುಂದೆ ಡ್ಯಾನ್ಸ್ ಆಡ್ತಾವ್ರೆ, ಕುಣಿತಾವ್ರೆ, ಫ್ಯಾಮಿಲಿ ಅವರು ಇವರು ಲೇಡೀಸು ಅಂದ್ಕೊಂಡು ಎಲ್ಲರೂ ಎಷ್ಟು ಖುಷಿಯಿಂದ ಅವ್ರೆ ಅಂದರೆ, ನಾವು ಜೀವನ ವೇಸ್ಟ್ ಮಾಡಿಬಿಟ್ವಾ, ಹುಟ್ಟಿವೇ ವೇಸ್ಟ್ ಮಾಡಿಬಿಟ್ವಾ, ನಮ್ಮದು ಲೈಫೇ ವೇಸ್ಟ್ ಮಾಡ್ಕೊಂಬಿಟ್ವಾ ಅನ್ನೋದು ಭಾರಿ ಬೇಜಾರಾಗ್ತದೆ. ಯಾಕಂದರೆ ಇಂಥ ಒಂದು ಹಬ್ಬ ಅಂತ ಹರಿದಿನ ಆಗಲಿ ಮತ್ತೊಂದಾಗಲಿ ಏನೇನು ಮಾಡಿಲ್ಲ ನಾವು. ಬರೇ ಗಾಡಿ ದುಡಿಮೆ, ಸಾಲ ಮಾಡ್ಕೋತ ಅವ್ರು ಕಟ್ಟು ಇವ್ರಿಗೆ ಕಟ್ಟು ಇದೇ ಆಗೋಗ್ಬಿಡುತ್ತೆ ನಮ್ಮ ಲೈಫಲ್ಲಿ. ಈ ಥರದ್ದು ಒಂದು ಹಬ್ಬ ಒಂದಂತಾಗಲಿ ಮತ್ತೊಂದಾಗಲಿ ಏನೇನು ಜೀವನದಲ್ಲಿ ನೋಡಿಲ್ಲ ಮಾಡಿಲ್ಲ ನಮಗೆ. ಅದೇ ಇವೆಲ್ಲ ನೋಡಿದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಎಲ್ಲ ಎಷ್ಟು ಜಾಲಿಯಾಗಿ ಹೆಂಗೆ ಅವರೇ ನಾವೆಲ್ಲ ಯಾಕೆ ಈ ಥರ ಇರಲಿಲ್ಲ, ನಮ್ಗೆ ಯಾಕೆ ಅವಾಗೆಲ್ಲ ಈ ಥರ ಬರಲಿಲ್ಲ ಅನ್ನೋದು ನೆನೆಸ್ಕೊಂಡು ತುಂಬ ಬೇಜಾರಾಗ್ತೈತೆ. ನಮ್ಮ ಹಣೆ ಬರ ಇದ್ದಂಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಎಲ್ಲ ಗಣೇಶ ಆ ಕಡೆ ಹೋಯ್ದಾಯ್ತು. ನಾವು ಈಗ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗೋಣ. The next day. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಗುಂಡ್ಲುಪೇಟೆ ಬಿಟ್ಟು ಮುಂದೆ ಫಾರೆಸ್ಟ್ ಹತ್ರ ಇದ್ದೀನಿ. ಅಲ್ಲಿ ನೋಡಿ ನೀರು ಬಿಟ್ಟಿರೋದು, ಸ್ಪ್ರಿಂಕ್ಲರ್ ನೀರು ತೋಟಕ್ಕೆ. ನೈಟ್ ಬಂದೆ, ಇಲ್ಲಿ ಪಾಸ್ ಮಾಡೋಕ್ಕಾಗಲಿಲ್ಲ ನಿನ್ನೆ ಸಂಜೆ. ಇವತ್ತು ಸಂಜೆ ಬಿಡೋದು ಇಲ್ಲೇ ವೆಯ್ಟ್ ಆಲ್ಟ್ ಆಗ್ಬಿಟ್ಟಿದ್ವಿ. ಬೆಜ್ಜನ್ ಗಾಡಿಗಳು, ಲೈಟಾಗಿ ಮಳೆ ಬೇರೆ ಬರ್ತೈತೆ ನೋಡಿ. ಹ್ಯಾಡ್ ಬ್ಲೂ ಖಾಲಿ ಆಗ್ಬಿಡೈತೆ ಅಂತ ಹೇಳ್ಬಿಟ್ಟು ಹ್ಯಾಡ್ ಬ್ಲೂ ಬಕೆಟ್ ತಗೊಬಂದಿದ್ದೀನಿ ಇದನ್ನು ಹುಯ್ಯೋಕ್ಕೆ ಇಂಡಿಯನ್ನೆಲ್ಲಾಗೆ. ನಮ್ಮ ಕೊಪ್ಪಳದಲ್ಲಿ ಹಾಕ್ಸಿದ್ದು ಹ್ಯಾಡ್ ಬ್ಲೂ. ಕೊಪ್ಪಳದಿಂದ ಗೋವಿಂದ ಬೆಂಗಳೂರು ಬಂದು, ಬೆಂಗಳೂರಿಂದ ಮತ್ತೆ ಬೈಲಹೊಂಗಲ ಹೋಗಿ, ಬೈಲಹೊಂಗಲಿಂದ ಮಾಲಿಂಗಪುರ ಹೋಗಿ ಬೆಂಗಳೂರು ಬಂದು ಇಲ್ಲಿವರೆಗೂ ಬಂದಿದ್ದೀನಿ. ಹ್ಯಾಡ್ ಬ್ಲೂ ಪೂರ್ತಿ ಎಂಡು ಬಂದುಬಿಡೈತೆ. ಹ್ಯಾಡ್ ಬ್ಲೂ ಹಾಕ್ಸ್ಲೇಬೇಕು. ಎಲ್ಲೂ ಸಿಗಲಿಲ್ಲ. 10 ಲೀಟ್ರ್ ಬಕೆಟ್ ತಗೊಂಡಿದ್ದೀನಿ. 20 ಲೀಟ್ರ್ ಬಕೆಟ್ ಸಿಗಲಿಲ್ಲ, 10 ಲೀಟ್ರ್ ಸಿಕ್ತು. 10 ಲೀಟ್ರ್ ಅಷ್ಟೇ ತಗೊಂಡಿರೋದು. ಮತ್ತು ಮಂಗಳೂರಲ್ಲಿ ಹೋಗಿ ಖಾಲಿ ಮಾಡಿ ಮಂಗಳೂರಲ್ಲಿ ಹೋಗಿ ಹಾಕ್ಸ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಅದನ್ನೊಂದು ಹಾಕ್ಬಿಟ್ಟು ಕೂತ್ಕೊಳ್ಳೋಣ. ಇನ್ನೇನು ಸಂಜೆ ಆಗ್ತಾ ಬಂತು. ಆರಾಮಾಗಿ ಈಗ ಪಾಸ್ ಮಾಡ್ಕೊಂಡು ನೈಟು ಓಡಿಸೋದಷ್ಟೇ. ಹಗ್ಲಲ್ಲಿ ಕೇರಳದಲ್ಲಿ ಓಡ್ಸೋಕ್ಕಾಗಲ್ಲ, ಯಾರೂ ಹೋಗಲ್ಸ್ಕೊಂಡೋರಿಲ್ಲ. ಏನಾಗಿ ನಿಂತವೆ. ನಾನು ಹಿಂದೇನೂ ಗಾಡಿ ನಿಂತವೆ ಕಾಣ್ತಿರ್ಬೋದು. ಮಿರರ್ ಕಾಣ್ತೈತೆ ನೋಡ್ರಿ.
ನೋಡಿದ್ರೆ ಆ ಗಾಡಿ ಮಿರರು ಭಾರತ್ ಬೆನ್ಸ್ ಗಾಡಿ ಅದು. ಎಲ್ಲ ಇಲ್ಲೇ ನಿಲ್ಸಿದ್ದೀವಿ ಸದ್ಯಕ್ಕೆ. ನಾವು ಒಂದು 3-4 ಅವರ್ ರೆಸ್ಟ್ ತಗೊಳ್ಳೋಣ. ಫಸ್ಟು ಹ್ಯಾಡ್ ಬ್ಲೂ ಹಾಕ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ರೆಸ್ಟ್ ತಗೊಳ್ಳೋಣ. ಇಲ್ಲಾಂದರೆ ತಿರ್ಗಾ ನೈಟೆಲ್ಲ ಹೊಡಿಬೇಕು ಗಾಡಿ. ಅಲ್ಲಿ ಘಾಟಲ್ಲಿ ಬೇರೆ ಸುಲ್ತಾನ್ ಬತ್ತೇರಿ ಘಾಟಲ್ಲಿ ಬೇರೆ ಜಾಮ್ ಆಗುತ್ತೆ. ಬತ್ತೇರಿ ಘಾಟಾಗೆ ಏನಕ್ಕಪ್ಪ ಅಂದರೆ ಒಂದೊಂದೇ ಗಾಡಿ ಬಿಡೋದಲ್ಲಿ ಮಳೆಗಾಲ ಇರೋದ್ರಿಂದ ಒಂದೊಂದೇ ಗಾಡಿ ಬಿಡ್ತಾರೆ. ಒಂದು ಗಾಡಿ ಬಿಟ್ಟು 5 ನಿಮಿಷಕ್ಕೊಂದು ಗಾಡಿ, 5 ನಿಮಿಷಕ್ಕೊಂದು ಗಾಡಿ ಬಿಡ್ತಿರ್ತಾರೆ. ಈ ಕಡೆಯಿಂದ ಆಗಲಿ ಆ ಕಡೆಯಿಂದ ಆಗಲಿ ಕಂಟಿನ್ಯೂ ಗಾಡಿಗಳೆಲ್ಲ ಒಂದೇ ಸಲ ನಮ್ಮ ಸಕಲೇಶ್ವರ ಘಾಟು ಯಲ್ಲಾಪುರ ಘಾಟಲ್ಲಿ ಎಲ್ಲ ಹೋಗ್ತಾ ಇರ್ತೀವಲ್ಲ, ಆ ಥರ ಹೋಗಿ ಬಿಡೋಲ್ಲ ಇಲ್ಲಿ. ಯಾಕಂದರೆ ಮಳೆ ಇರೋದ್ರಿಂದ ಜಾಮ್ ಆಗುತ್ತೆ ಅಲ್ಲಂತೇಳಿ ಬಿಡೋಲ್ಲ. ಹಂಗಾಗಿ ಟೈಮ್ ಎಷ್ಟಾಗುತ್ತೆ, ಬೆಳಕು ಹರಿತದೆ ಕ್ಯಾಲಿಕಟ್ ಹೋಗೋಷ್ಟೊತ್ತಿಗೆ. ಇಲ್ಲಿ ಸ್ವಲ್ಪ ನಿದ್ದೆ ಗಿದ್ದೆ ಮಾಡಿ ಫುಲ್ ಫ್ರೀ ಆಗೋದ್ರೆ ಆರಾಮಾಗುತ್ತೆ. ಆ ಕಡೆ ಎಲ್ಲ ಲಾಕ್ ಮಾಡಿ ಇಟ್ಬಿಟ್ಟಿದ್ದೆ ನೋಡಿ. ಟೊಮಾಟೊ ಗಿಮಾಟೆಲ್ಲ ಎಲ್ಲ ತರಕಾರಿ ಬೇಜಾನ್ ಸಿಗ್ತವೆ. ಇಲ್ಲೆಲ್ಲ ಅಂಗಡಿಗಳಲ್ಲಿ ತರಕಾರಿ, ಟೀ, ಹೋಟ್ಲು ಎಲ್ಲ ಸಿಗ್ತವೆ, ಫ್ರೆಶ್ ಆಗಿರ್ತವೆ. ಅದಕ್ಕೆಲ್ಲ ತಗೊಂಡಿದ್ದೀವಿ. ಇಲ್ಲಿ ತಗೊಂಬಿಟ್ರೆ ನಮಗೆ ಮತ್ತೆ ಹೊಸಪೇಟೆ ಹೋಗೋರ್ಗೆ ಏನು ಮಾತಾಡೋಂಗಿಲ್ಲ. ಹಂಗಾಗಿ ಇಲ್ಲೇ ಎಲ್ಲ ತಗೊಂಬಿಟ್ಟಿದ್ದೀವಿ. ಸ್ಪ್ರಿಂಕ್ಲರ್ ನೀರು ಅಂತ ವೀಡಿಯೋ ಮಾಡೋಕ್ಕೆ ಬರ್ತಿದ್ದಂಗೆ ಹ್ಯಾಪೇ ಮಾಡಿಬಿಟ್ರು ಅವ್ರು. ಹೋಗಿ ನೋಡೋರು ಬಾಳೆ ತೋಟ. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ, ನಮ್ಮ ಗಾಡಿ ಹಿಂದೆ ಅಲ್ಲಿ ಬಾಳೆ ತೋಟ ಐತಲ್ಲ, ಅಲ್ಲಿ ಅದ್ರ ಮುಂದೆ ಆ ಕಡೆ ಸೂರ್ಯಕಾಂತಿ ಬೆಳೆದವ್ರೆ. ಸಕ್ಕತ್ತಾಗೈತೆ ವ್ಯೂ ನೋಡೋಕ್ಕೆ. ಅಲ್ಲಿ ಪೂರ್ತಿ ಗೇಟ್ ಹಾಕ್ಬಿಟ್ಟು ಒಂದೇ ಒಂದು ಥರ ಜಾಗ ಬಿಟ್ಬಿಟ್ಟಾರೆ. ಹೋಗೋ ಬರೋ ಕಾರೆಲ್ಲ ನಿಲ್ಲಿಸಿ ಅಲ್ಲಿ ಫೋಟೋ ಸೆಲ್ಫಿ ಗಿಲ್ಫಿ ಎಲ್ಲ ತಗೋಬೋದು, ವೀಡಿಯೋಗಳೆಲ್ಲ ಮಾಡ್ಕೋಬೋದು. ಅದನ್ನು ವೀಡಿಯೋ ಮಾಡ್ಕೊಳ್ಳೋಕೆ ದುಡ್ಡು ಅಲ್ಲೇ ಕೂತ್ಕೊಂಬಿಟ್ಟವ್ರೆ. ಅದೂ ಕ್ಯಾಶ್ ಇಲ್ಲ ಅಂದ್ರೂ ಸ್ಕ್ಯಾನರ್ ಬೇರೆ ಮಡಿಕೊಂಡು ಕೂತ್ಬಿಟ್ಟಾರೆ. ಅಲ್ಲೋಗಿ ಒಂದು 10 ನಿಮಿಷ ಅರ್ಧ ಗಂಟೆ ವೀಡಿಯೋ ಎಲ್ಲ ಮಾಡ್ಕೊಂಬರ್ಬೋದು. ಅದಕ್ಕೆ ಇಷ್ಟು ದುಡ್ಡು ಅಂತ ಕಟ್ಬೇಕಿಲ್ಲಿ. ಯಾವ್ಯಾವ ಥರ ದುಡ್ಡು ಮಾಡ್ತಾರೆ ನೋಡಿ. ನನಗೆ ಹಂಗೆ ಇವಾಗ ವಾಕಿಂಗ್ ಹೋದೆ, ಮಳೆ ಬಂದ್ಬಿಡ್ತು. ಇಲ್ಲಾಂದ್ರೆ ಅಲ್ಲಿ ವೀಡಿಯೋ ಮಾಡೋಣ ಅನ್ಕೊಂಡೆ. ನಮ್ಮ ರೋಡ್ ಸೈಡ್ ನಿಂತ್ಕೊಂಡು ವೀಡಿಯೋ ಮಾಡೋಣ ಅಂದ್ರೆ ಏನು ಕೇಳ್ತಿರ್ಲಿಲ್ವನೋ. ಎಲ್ಲ ಒಳಗಡೆ ಹೋಗಿ ವೀಡಿಯೋ ಮಾಡೋರಿಗೆಲ್ಲರೂ ದುಡ್ಡು ಕಟ್ಟಲೇಬೇಕಲ್ಲಿ. ಯಾವ್ಯಾವ ಥರ ದುಡಿಮೆ ಮಾಡ್ತಾರಂದರೆ ಒಳ್ಳೆ ಜನ ನೋಡಿ. ಅಜ್ಜಿ ಏನು ಕೆಲಸ ಮಾಡಿ ಇಷ್ಟೇ ಝೂಮ್ ಆಗೋದು. ನಮ್ಮದು ಸ್ಪ್ರಿಂಕ್ಲರ್ ಪೈಪ್ ತೆಗಿತಾ ಇದ್ದಾನೆ. ಎಷ್ಟು ದೂರ ಇದ್ದಾರೆ ಅನ್ನೋದು ಈಗ ತೋರಿಸ್ತೀನಿ ನೋಡ್ರಿ. ಎಷ್ಟು ಝೂಮ್ ಮಾಡಿದ್ರು ಸ್ಪ್ರಿಂಕ್ಲರ್ ಪೈಪೆಲ್ಲ ತೆಗೆದು ಅಲ್ಲೊಬ್ರವ್ರೆ ನೋಡಿ. ಅಲ್ಲೊಂದು ಸ್ಪ್ರಿಂಕ್ಲರ್ ಪೈಪ್ ಓಡ್ತಾ ಇದ್ದೆ. ಇರಲಿ. ಇದಕ್ಕೆ ಇವಾಗ ನಾವು ಆ್ಯಡ್ ಬ್ಲೂ ಹಾಕ್ಬಿಟ್ಟು ಒಂದು 2 ಅವರ್ ರೆಸ್ಟ್ ತಗೊಳ್ಳೋಣ. ಸಾಯಂಕಾಲ ಒಂದು 6-6:30 ತೆಗೆದು ಬಿಟ್ಟರೆ ಬಂಡೀಪುರ ಫಾರೆಸ್ಟ್ ಒಳಗೆ ಆರಾಮಾಗಿ ಕೇರಳ ಹೋಗೋಷ್ಟೊತ್ತಿಗೆ ಒಂದು 9-9:30 ಆಗುತ್ತೆ. ಅಲ್ಲೊಂದು 2 ಅವರ್ ರೆಸ್ಟ್ ತಗೊಂಡು 11 ಗಂಟೆ ರಾತ್ರಿ ತೆಗೆದುಬಿಟ್ಟು ಅಂದರೆ ಯಾವ ಟ್ರಾಫಿಕ್ ಇರೋಲ್ಲ, ಏನಿರಲ್ಲ. ಅಪ್ಪುಗಳಿಗೆ ಯಾರು ತೊಂದರೆ ಕೊಡೋಲ್ಲ, ಡೌನ್ಗಳಲ್ಲಿ ಯಾರು ತೊಂದರೆ ಕೊಡೋಲ್ಲ. ಆರಾಮಾಗಿ ಹೋಯ್ತಾ ಇರ್ಬೋದು. ಕ್ಯಾಲಿಕಟ್ ಘಾಟು ಇಳಿಸ್ಕೊಂಡು ಕೆಳಗಡೆ ಬಂದಿದ್ದೀನಿ ನೋಡಿ ಸ್ನೇಹಿತರೆ. ಲೈಟ್ ಆನ್ ಮಾಡ್ತಿದ್ದೆ, ಒಂದು ಚೂರು ಹೊಗೆ ಬಂದಿಲ್ಲ. ಇವತ್ತು ಘಾಟು ಭಾರಿ ರೋಸ್ಬಿಡ್ತು ನಮಗೆ. ಏನಪ್ಪ ಅಂದರೆ 2ನೇ ಟರ್ನಿಂಗು ಹೋಯ್ತು ಗಾಡಿ ಅಂದ್ಕೊಂಡಿದ್ದೆ. ಬಸ್ನವನು ಹಿಂದ್ಗಡೆ ಗ್ಯಾಪ್ ಕೊಡ್ದಂಗೆ ಬಂದ್ಬಿಟ್ಟು ಅದ್ರ ಹಿಂದೆ ಈ ಕಡೆಯಿಂದ ಕಾರ್ನವನು ಬೇರೆ ಬಂದ್ಬಿಟ್ಟು ಗಾಡಿ ಕಟ್ಟಾಗಲಿಲ್ಲ. ರಿವರ್ಸ್ ಹೋಯ್ತಾ ಇಲ್ಲ, ಗಾಡಿ ಮುಂದಕ್ಕೆ ಬಂದ್ಬಿಡೈತೆ, ಮುಂದೆ ಹೋಗಂಗಿಲ್ಲ, ರಿವರ್ಸೇ ಹೋಗ್ಬೇಕು. ಅಯ್ಯೋ, ಆಮೇಲೆ ಪಾಪ ಬಸ್ನವ್ರು ಅವರೆಲ್ಲ ಇಳಿದು ಬಂದು ದೊಡ್ಡದಾಗಿರೋ ಕಲ್ಲು ತಗೊಬಂದು ಇಲ್ಲಿ ಫ್ರಂಟ್ ವೀಲ್ ಕೊಟ್ಟು ಆಮೇಲೆ ಹಿಂದಕ್ಕೆ ಹೋಯ್ತಿಲ್ಲ ಗಾಡಿ. ಆಮೇಲೆ ಹಿಂದಕ್ಕೆ ತಳ್ಳಿ ತೆಗೆದಿದ್ದು. ಇವತ್ತು ಭಾರಿ ರೋಸ್ಬಿಡುತ್ತೆ ಗಾಡಿ. ಅಂದರೆ ಕಾರ್ನವನು ಮಾಡಿದ ಕೆಲಸ ಅದಲ್ಲ. ಆ ಕಾರ್ನವನು ಮಾಡಿದ ಕೆಲಸಕ್ಕೆ ಎಲ್ಲ ಡೋಟ್ ಆಗ್ಬಿಡುತ್ತೆ. ಬಂದ್ಬಿಟ್ಟು ಆಪೋಸಿಟ್ ಟರ್ನಿಂಗಲ್ಲಿ ಬರ್ರಿ ಘಾಟಿಗೆ ಬಂದಿವಿ. ಹೋಗಿ ಟೀ ಕುಡ್ಕೊಂಬಿಡೋಣ. ಟೀ ಕುಡಿದು ಟೀ ಕುಡ್ಕೊಂಡು ಬಂದಿದ್ದಾಯ್ತು ಹೋಟ್ಲಲ್ಲಿ. ಇಲ್ಲಿಂದ ಹೊರಟಿದ್ದೀನಿ. ಟೈಮು ಇವತ್ತು 3:15. ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು. ಅಂದರೆ ಬಾರ್ಡ್ರಿಂದ ಬಿಟ್ಟಿದ್ದೆ ಲೇಟ್. ನಾನು ಲಾಸ್ಟ್ ಟೈಮ್ 9 ಗಂಟೆಗೆಲ್ಲ ಬಿಟ್ಟಿದ್ದೆ. ಇವತ್ತು 11:30 ಬಿಟ್ಟೆ. ಮೇಲ್ಗಡೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನಿಲ್ಲಿಸ್ಕೊಂಡು ಅಲ್ಲಿಂದ ತಗೊಂಡು ಬಂದೆ. ಘಾಟಲ್ಲಿ ಬೇರೆ ಹಿಂಸೆ ಕೊಟ್ಬಿಡ್ತಾ. ಏನು ಮಾಡೋಕ್ಕಾಗಲ್ಲ, ಹೋಗೋಣ. ಇನ್ನೊಂದು 40 ಕಿಲೋಮೀಟ್ರ್ ಇದೆ ಪಾಯಿಂಟು ಕ್ಯಾಲಿಕೇಟು.
ಇಲ್ಲಿಂದ ಈ ಕಡೆ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಅಪ್ಪುಗಳಾಗಲಿ ಸಿಕ್ಕಾಪಟ್ಟೆ ಡೌನ್ಗಳಾಗಲಿ ಏನಿಲ್ಲ. ಸಣ್ಣ ಪುಟ್ಟ ಅಪ್ಪು ಸಣ್ಣ ಪುಟ್ಟ ಡೌನ್ ಬರ್ತಾ ಇರ್ತವೆ. ಅದರ ಗಾಡಿ ಆರಾಮಾಗಿ ಹೊಡ್ಕೊಂಡು ಹೋಗ್ತಾ ಇರ್ಬೋದು. ಒಂದು 60ರಲ್ಲಿ ಟೆನ್ಷನ್ ತಗೊಳಂಗಿಲ್ಲ. ಹೋಗೋಣ ಬರ್ರಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಒಂದು 5-5:30 ಆಗುತ್ತೆ ಅಂದ್ಕೊಂಡಿದ್ದೀನಿ. 3:30 ಒಂದು 5:30 ಅಂತ 5 ಗಂಟೆ ಅಂತೂ ಹಾಗೆ ಆಗುತ್ತೆ. ನೋಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗೋಣ. ಕಾರ್ನೊಂದು ಮಾಡಿದ ಕೆಲಸ ಇವತ್ತು 5 ನಿಮಿಷ ಎದೆ ಡಗ್ ಡಗ್ ಅಂದ್ಬಿಡ್ತು ನಮಗೆ. ಅಲ್ಲಿ ನಂದು ಒಂದು ಮಿಸ್ಟೇಕ್ ಆಗ್ಬಿಡ್ತು. ಕಾರ್ ನಾನು ಇದಾನೆ ಬಂದವನೆ ಅಂತ ಗೊತ್ತಿದ್ದು ನಾನು ಲಾಂಗಲ್ಲೇ ಕಟ್ಟು ಹೊಡೆದೆ ಒಂದ್ಸಲಿ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ಬಂದು ಹೊಡಿಬೇಕಾಯ್ತು. ಕಾರ್ನವ್ನು ಇದಾನೆ ಅಂದ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟೆ. ಕಾರ್ನವ್ನು ಲೆಫ್ಟಲ್ಲಿ ನುಗ್ಬಿಟ್ಟು ಅಂದ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟೆ. ಆಮೇಲೆ ನೋಡಿದ್ರೆ ಗಾಡಿ ಕಟ್ಟಾಗ್ಲಿಲ್ವಲ್ಲಪ್ಪ. ಒಟ್ಟಿನಲ್ಲಿ ಬಸ್ನವರೆಲ್ಲ ಬಂದು ಪಾಪ ಎಲ್ಲರೂ ಇಳಿದು ಓಡ್ ಬಂದು ಒಂದ್ಸಲಿ ಕಟ್ಟೆ ಕೊಟ್ಟರು. ಕಟ್ಟೆ ತಡಿಲಿಲ್ಲ. ಆಮೇಲೆ ದೊಡ್ಡದಾಗಿ 3 ಜನ ಸೇರ್ಕೊಬಂದು ದೊಡ್ಡದಾಗಿರೋ ಕಲ್ಲು ತಗೊಬಂದು ಇಟ್ಟರು. ಟೈರ್ಗೆ ನಿಂತ್ಕೊಂಬಿಡ್ತು ಗಾಡಿ, ಮುಂದಕ್ಕೆ ಹೋಗಲಿಲ್ಲ. ಆಮೇಲೆ ಚೆನ್ನಾಗಿ ರೇಸ್ ಮಾಡಿ ಬಿಟ್ಟೆ, ಹಿಂದ್ಗಡೆ ಬಂದ್ಬಿಡ್ತು ಗಾಡಿ. ಆಮೇಲೆ ಕಲ್ಲೆಲ್ಲ ಎತ್ತಾಕ್ಬಿಟ್ಟು ಅವರೆಲ್ಲ ಆ ಕಡೆ ಹೋದ್ರು. ನಾವು ಸೀದಾ ಈ ಕಡೆ ಬಂದ್ವಿ. ಹೆಲ್ಪ್ ಮಾಡಿದವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಯಾಕಂದರೆ ಅಲ್ಲಿ ಇದ್ದಿದ್ದ ಪೊಸಿಷನು ಹೆಂಗೆ ಅನ್ನೋದು ಅಲ್ಲಿದ್ದಾಗ ಅವಾಗಲೇ ಗೊತ್ತಾಗೋದು. ಅದು ಈ ಘಾಟ್ ಬಂದ್ಬಿಟ್ಟು ನಮ್ಮ ಸಕಲೇಶ್ವರ ಘಾಟು ಯಲ್ಲಾಪುರ ಘಾಟ್ ಥರ ಅಲ್ಲ. ಇದು ಜಸ್ಟ್ ಮಿಸ್ ಆದರೆ ಏನಿಲ್ಲ, 200 ಅಡಿ 300 ಅಡಿ 500 ಅಡಿ ಆಳಕ್ಕೂ ಬಂದುಬಿಡುತ್ತೆ. ಗಾಡಿನೂ ಸಿಗಲ್ಲ, ಬಾಡಿನೂ ಸಿಗಲ್ಲ, ಆ ಥರ ಘಾಟ್ ಇದು. ಬರ್ರಿ, ಈಗ ಅವೇ ಯಾಕೆ ಆಗೋಗೋದನ್ನು ನೆನೆಸ್ಕೊಂಡು ಹೋಗೋದು ಬೇಡ, ಸೀದಾ ಈಗ ಹೋಗ್ತಾ ಇರೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ.